ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ ಎಕ್ಸಾಮ್ಸ್ ಅಂತೂ ನಡೆದವ. ಅಲ್ಲಿ ಮ್ಯಾಥ್ಸ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಿದಾವ ಎಂಬುದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮ್ಗೆ ಏನಾದರೂ ಜಿಕೆ ಬೇಕನ್ನು ಹಾಕಿದ್ರೆ ಭರತೇಶ್ ಪವಾರ್ ನೋಡ್ರಿ, ನೀವು ಮ್ಯಾಥ್ಸ್ ಕ್ಲಾಸ್ ಬೇಕಂದ್ರೆ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ. ಮ್ಯಾಥ್ಸ್ ಕ್ಲಾಸ್ ಬೇಕಂತಂದ್ರೆ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಗೆ ಏನಾದ್ರು ಜಿಕೆ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಭರತೇಶ್ ಪವರ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐತಿ, ಅಲ್ಲಿ ಎಲ್ಲಾನು ನಾವು ಜಿಕೆ ಕ್ವಶನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಅಲ್ಲಿ ಹೋಗಿ ಜಿಕೆ ಕ್ವಶನ್ ನೋಡ್ಕೊರಿ. ಜಿಕೆ ಮತ್ತು ಸೈನ್ಸ್ ಕ್ವಶನ್ ಅಲ್ಲಿ ಬರ್ತಿದಾವ. ಮ್ಯಾಥ್ಸ್ ಕ್ವಶನ್ ಬೇಕಾದ್ರೆ ಇಲ್ಲಿ ಯೂಟ್ಯೂಬ್ ನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತೆ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಆರ್ಮಿ ಎಕ್ಸಾಮ್ಸ್ ಅಂತೂ ಅತಿ ಈಜಿ ಬರತ್ತಪ್ಪ ಕ್ವಶನ್ ಅಂತೂ ಟಫ್ ಇಲ್ಲ, ಈಜಿ ಬರಕತ್ತಾವ. ಸ್ವಲ್ಪ ಲಕ್ಷ ಕೊಟ್ಟು ಬಿಡಿಸ್ರಿ. ಓಕೆ ನೋಡ್ರಿ, ಇಲ್ಲಿ ನೋಡ್ರಿ ಎಷ್ಟು ಈಜಿ ಐತಿ ಕ್ವಶನ್. 200% ಎಷ್ಟಾಗುತ್ತದೆ ಅಂತ ಕೇಳಕತ್ತಾರ. 200 ಅಂದ್ರೆ ಏನ ಇಂಟು 15% ಅಂದ್ರೆ ಏನ ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ 100 ಅನ್ನೋದು. ಓಕೆ, ಇಷ್ಟಾದ ನಂತರ ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 15 ಎರಡ್ಲೆ ಎಷ್ಟು 30. ಹಾಗಿದ್ರೆ ನಮ್ ಸರಿ ಉತ್ತರ ಎಷ್ಟ್ರಿ? 30. ಆಪ್ಷನ್ ನಂಬರ್ ಎ ಸರಿ ಆಗ್ತದೆ. ಓಕೆ, ಇಲ್ಲಿ ನೋಡ್ರಿ ಆರ್ಮಿ ಕ್ವಶನ್ಸ್ ಹೆಂಗ್ ಬರ್ತಾವಂದ್ರ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಬಿಡಿಸಬಹುದು ನಾವು. ಜಸ್ಟ್ 10 ಸೆಕೆಂಡ್ 10 ಸೆಕೆಂಡ್ನಾಗ ಒಂದ್ ಕ್ವಶನ್ ನಾವು ಬಿಡಿಸಬಹುದು. ಅಷ್ಟು ಈಜಿ ಕ್ವಶನ್ಸ್ ಇರ್ತಾವ. ಆದ್ರೆ ಏನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ 50% ನೀವು ಕ್ವಶನ್ ಅನ್ನ ಸಾಲ್ವ್ ಮಾಡಿದ ಹಾಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್, ಒಂದು ರೈಲು 1 ಗಂಟೆಗೆ 60 ಕಿಲೋಮೀಟರ್ ಸಂಚರಿಸಿದರೆ 4 ಗಂಟೆಗಳಲ್ಲಿ ಎಷ್ಟು ದೂರ ಸಂಚರಿಸುತ್ತದೆ ಅಂತ ಕೇಳ್ತಾರೆ. ಒಂದು ರೈಲ 60 ಕಿಲೋಮೀಟರ್ 1 ಗಂಟೆ ಹೋಗೈತಂತ. ಹಾಗಿದ್ರ 4 ಗಂಟೆ ಒಳಗ ಎಷ್ಟು ಕಿಲೋಮೀಟರ್ ಹೋಗೈತಿ ಅಂತ ಕೇಳಕತ್ತಾರ. ಹಂಗಿದ್ದಾಗ 1 ಗಂಟೆಗೆ 60 ಕಿಲೋಮೀಟರ್ ಹೊಂಟೈತೆ ಅಂತಂದ್ರೆ 4 ಗಂಟೆಗ ಎಷ್ಟ? ಓಕೆ, 1 ಗಂಟೆಗೆ 60 ಕಿಲೋಮೀಟರ್ ಹೊಂಟೈತಿ ಅಂತಂದ್ರ 4 ಗಂಟೆಗೆ ಎಷ್ಟು ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ? 1 ಐತಿ, ಅದು ಕೆಳಗೆ ಬರ್ತೈತಿ. ಮ್ಯಾಲ 60 ಇಂಟು 4, 6 4 24, ಇದೊಂದು ಜೀರೋ ಆಸ್ ಇಟ್ ಇಸ್. 4 ಗಂಟೆಗೆ ಎಷ್ಟು ಕಿಲೋಮೀಟರ್ ಸಂಚರಿಸ್ತದ? 240 ಕಿಲೋಮೀಟರ್ ಸಂಚರಿಸ್ತೈತಿ. ಓಕೆ, ಇದ್ರ ಆಪ್ಷನ್ ಯಾವ್ದಾಗ್ತದ? ಆಪ್ಷನ್ B2 ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ? ಇಂತ ಡೆಡ್ ಈಜಿ ಕ್ವಶನ್ಸ್ ಬರಕತ್ತಾವ. ಈಜಿ ಅಂದ್ರೆ ಪೂರ್ತಿ ಡೆಡ್ ಈಜಿ. ಜಿಕೆ ಸೈನ್ಸ್ ಸ್ವಲ್ಪ ಅಪ್ಲೈಡ್ ಬರಕತ್ತಾವ, ಬಟ್ ಮ್ಯಾಥ್ಸ್ ಮಾತ್ರ ಈಜಿ ಬರಕತ್ತಾವ. ನೋಡ್ರಿ ಇದೇನದ? 3ರ ಸ್ಕ್ವೇರ್ ಎಷ್ಟ? 3ರ ಸ್ಕ್ವೇರ್ ಎಷ್ಟಾಗ್ತದ? 3 3 9. 4ರ ಸ್ಕ್ವೇರ್ 4 4 16. 16 ಪ್ಲಸ್ 9 ಮಾಡಿದ್ರೆ ಎಷ್ಟಾಗ್ತದ? 25 ಆಗ್ತದ. ಹಾಗಿದ್ರ ನಮ್ಮ ಸರಿ ಉತ್ತರ ಯಾವ್ದಾಗ್ತದ? ಆಪ್ಷನ್ ನಂಬರ್ C3. 16 ಪ್ಲಸ್ 9 ಮಾಡಿದ್ರೆ ಎಷ್ಟಾಗ್ತದ? 25 ಸರಿ ಉತ್ತರ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ಬೆಂಡಾರೈಸ್ ಒಳಗ ಇದನ್ನ ಸರಳೀಕರಿಸಿ ಅಂತ ಕ್ವಶನ್ ಕೊಟ್ಟಾರ. ಇಲ್ಲಿ ನೋಡ್ರಿ, ಈ ಇಂಥ ಕ್ವಶನ್ ಬಂದಾಗ ನೀವು ಸ್ವಲ್ಪ ಲಕ್ಷ ಕೊಟ್ಟು ಬಿಡಿಸ್ಬೇಕ. ಇಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ನೋಡ್ರಿ. 5/8 ಇಲ್ಲಿ ನೋಡ್ರಿ, 5/8 ಪ್ಲಸ್ 1/8. ಇಲ್ಲಿ ನೋಡ್ರಿ ಕೆಳಗ ಡಿನಾಮಿನೇಟರ್ ಸೇಮ್ ಇದ್ದಾಗ ಏನ್ ಮಾಡ್ಬೇಕಂದ್ರ ಇದ್ದಕ್ಕಿದ್ದಂಗೆ ಇಟ್ಕೋಬೇಕು. ಅವೇನಾದ್ರು ಡಿಫ್ರೆಂಟ್ ಇದ್ರೆ ಎಲ್ಸಿಎಂ ತಗೋಬೇಕು. ಹಂಗಿದ್ರ 2 ಪ್ಲಸ್ ಮಾಡ್ರಿ. ಈಗ ಪ್ಲಸ್ ಮಾಡಿ ಎಷ್ಟಾಯ್ತು? 6 ಐತೆ. 6/8 ಐತೆ. 6/8 ಅಂತ ಹೇಳಿ ನೀವು ಆಪ್ಷನ್ ಏನಾದ್ರು ಏ ಹಾಕಿರಿ ಅಂದ್ರ ಏನಾಗ್ತದ? ಆಪ್ಷನ್ ರಾಂಗ್ ಆಗ್ತದ. ಯಾಕೆ ರಾಂಗ್ ಆಗ್ತದ ಅಂದ್ರ ಅದನ್ನ ಸಾಧ್ಯವಾದಷ್ಟು ನಾವ್ ಏನ್ ಮಾಡ್ಬೇಕ? ಚಿಕ್ಕದಾಗಿ ಮಾಡ್ಕೋಬೇಕು. ಅದನ್ನ ಕಟ್ತಾ ಹೋಗೈತಿ. 2ರ ಮೇಲೆ ಕಟ್ತಾ ಹೋಗೈತಿ. ಕಟ್ತಾ ಹೊಡೆದು ಇಡ್ಬೇಕು. ಅದನ್ನ ಕಟ್ತಾ ಏನಾದ್ರು ಆಪ್ಷನ್ ಇದು ಒಂದೇ ಇತ್ತಂದ್ರ ಆಪ್ಷನ್ ಇದ ರೈಟ್ ಆಗತೈತಿ. ಆದ್ರ ಈಗ 6 1 6 ಸಾರಿ 2 3 6 2 4 8 3/4 3/4 ಆಪ್ಷನ್ ಆಗ್ತದ. ಆಪ್ಷನ್ ನಂಬರ್ ಯಾವ್ದ್ರಿ? ಬಿ ಆಪ್ಷನ್ ಇಸ್ ರೈಟ್ ಆನ್ಸರ್. ಒಂದ್ ವೇಳೆ ಏನಾದ್ರು 3/4 ಆಪ್ಷನ್ ಇದ್ದಿರ್ಕಿಲ್ಲ ಅಂತಂದ್ರೆ 6/8 ಆಗ್ತದ.
6/8 ಐತಿ 3/4 ಐತಿ ಅಂದ್ರ 3/4 ಆಗತ್ತದ. ಯಾಕಂದ್ರ ಕಡ್ತಾ ಹೊಡೆದ್ ಇಟ್ಟಿರ್ತಾರ ಅವ್ರು. ಇದು ಆಪ್ಷನ್ ಕೊಟ್ರು ಕೂಡ ರಾಂಗ್ ಇರ್ತದೆ. ಕಡ್ತಾ ಹೊಡೆದ ಆನ್ಸರ್ ಕರೆಕ್ಟ್ ಇರ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ 225ರ ವರ್ಗಮೂಲ ಸಂಖ್ಯೆ ಎಷ್ಟಂತ ವರ್ಗಮೂಲ ಎಷ್ಟಂತ ಕೇಳಕತ್ತ. ಈ ರೀತಿ ಕ್ವಶನ್ ಇದ್ದಾಗ ನೀವು ಬೇಸಿಕಲಿ ಏನ್ ಕಲ್ತಿರ್ಬೇಕಂತಂದ್ರ 1ರಿಂದ ಮಿನಿಮಮ್ 20 ಆದ್ರೂ ನೀವು ಸ್ಕ್ವೇರ್ ನಂಬರ್ ಕಲಿಬೇಕು. ಸ್ಕ್ವೇರ್ ನಂಬರ್ ಕ್ಯೂಬ್ ನಂಬರ್ ಕಲ್ತಿರ್ಬೇಕು. 1ರ ಸ್ಕ್ವೇರ್ 1, 2ರದ 4, 3ರದ 9, 4ರದ 16, 5ರದ 25, 6ರದ 36, 7ರದ 49, 8ರದ 64, 9ರದ 81, 10ರದ 100. ಈ ರೀತಿ ಕಲ್ಕೊಂತ ಎಲ್ಲಿ ತನಕ ಹೋಗ್ಬೇಕಂದ್ರೆ 20ರ ತನಕ ಕಲ್ತಿರ್ಬೇಕು. ಮಿನಿಮಮ್ 20, ಮ್ಯಾಕ್ಸಿಮಮ್ 30, 40 ಜಾಸ್ತಿ ಕಲ್ತಂತೂ ಒಳ್ಳೇದ. ಓಕೆ, ಇದು ಎಷ್ಟದ ಆಗ್ತದ ಅಂತಂದ್ರ 15 ಆಗ್ತದೆ. 15ರ ಸ್ಕ್ವೇರ್ ನಂಬರ್ ಆಗ್ತದ. ಇಲ್ಲಿ ನೋಡ್ರಿ, ಇದನ್ನ ಡಿವಿಷನ್ ಪ್ರಕಾರ ನಾ ಬಿಡಿಸಿ ನಿಮಗೆ ಹೇಳಿದ್ದೀನಿ ಹಿಂದಿನ ಕ್ಲಾಸ್ ಒಳಗ. ಇಲ್ಲಿ ನೋಡ್ರಿ, ಅದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಂತ ಆಪ್ಷನ್ ನೋಡ್ಬೇಕ. ಇಲ್ಲಿ ಬಿಡಿಸ್ತಂದಾಗ 5 ಐತಿ, 6 6ಲೆ 36 ಆಕೈತಿ, ಆಪ್ಷನ್ ಹೋಯ್ತು. 2 2ಲೆ 4 ಆಕೈತಿ, ಆಪ್ಷನ್ ಹೋಯ್ತು. ಬಿಡಿಸ್ತಾನೆ ಚೆಕ್ ಮಾಡ್ರಿ. 2 2ಲೆ 4, ಇಲ್ಲಿ ಬಿಡಿಸ್ತಂದ 5 ಐತಿ, 5 ಬರ್ಬೇಕಾದ. 3 3ಲೆ 9, ಇದು ಬರತ್ತಿಲ್ಲ, ಹೋಯ್ತು. ಹಾಗಿದ್ರೆ ಇದು ಆಪ್ಷನ್ ಕರೆಕ್ಟ್ ಐತಿ. 5 5ಲೆ 25 ಬರ್ತೈತಿ, ಬಿಡಿಸ್ತಂದ 5 ಬರೈತಿ, ಇಲ್ಲಿ ಬಿಡಿಸ್ತಂದಾಗ 5 ಐತಿ. ಹಾಗಿದ್ರೆ ಆಪ್ಷನ್ ಡಿ ಏನಾಗ್ತದ? ಸರಿ ಉತ್ತರ ಆಗ್ತದ. ಇದು ಆಪ್ಷನ್ ವೈಸ್ ಹೋದ್ರ ಈಜಿ ಆಗ್ತದ. ಒಂದ್ ವೇಳೆ ಏನಾದ್ರು 5 ಅನ್ನುವಂತ ಆಪ್ಷನ್ 2 ಬರಾಕತ್ತಂದ್ರ 2 ಒಂದ್ಸರ್ತಿ ಇಂಟು ಮಾಡಿ ನೋಡ್ರಿ. ಇಲ್ಲಂತರ ಡಿವಿಷನ್ ಮೆಥಡ್ ಹೇಳಿದೆನಲ್ಲ, ಆ ರೀತಿ ಡಿವಿಷನ್ ಮೆಥಡ್ ಒಳಗ ಮಾಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಅಂಗಡಿದಾರರು ₹500ರ ಮೇಲೆ 10% ರಿಯಾಯಿತಿ ನೀಡುತ್ತಾರೆ. ಹಾಗಿದ್ರೆ ರಿಯಾಯಿತಿ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಒಬ್ಬ ಅಂಗಡಿ ಅವ ₹500 ಮ್ಯಾಗ 10% ಡಿಸ್ಕೌಂಟ್ ಮಾಡಕತ್ತಾನ, ಕಡಿಮೆ ಮಾಡಿ ಕೊಡಕತ್ತಾನ. 10% ಕಡಿಮೆ ಮಾಡಿ ಕೊಟ್ಟ ನಂತರ ಕಡಿಮೆ ಮಾಡಿದ ಮೊತ್ತ ಎಷ್ಟು ಕೇಳ್ತಾರೆ. ಎಷ್ಟು ಕಡಿಮೆ ಮಾಡಿದ ಅಂತ ಕೇಳ್ತಾರ. ಇಲ್ಲಿ ನೋಡ್ರಿ, ಈಗ ₹500 ಐತಂದ್ರ 100ಕ್ಕ ಎಷ್ಟು ಕಡಿಮೆ ಮಾಡಕತ್ತಾನ? 10% ಕಡಿಮೆ ಮಾಡಕತ್ತಾನ ಅಂತಂದ್ರ 9. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 5 9ಲೆ ಎಷ್ಟಾಗ್ತದ? 45. ಈ ಜೀರೋ ಆಸ್ ಇಟ್ ಈಸ್. ಎಷ್ಟು ಕೊಡತಾನವ? ₹450 ಕೊಡಕತ್ತಾನ. ₹450 ಕೊಡಕತ್ತಾನಂದ್ರ ಎಷ್ಟು ರೂಪಾಯಿ ಕಡಿಮೆ ಆಯ್ತು ನೋಡ್ರಿ. ₹500 ಒಳಗ ₹50 ಕಡಿಮೆ ಐತಿ. ಆಪ್ಷನ್ ನಂಬರ್ ಎ, ₹50 ಕಡಿಮೆ ಐತಿ. ಈ ರೀತಿ ಮಾಡಿದ್ರು ನಡಿತೈತಿ. ಇಲ್ಲ ಅಂತಂದ್ರ ₹500ದಾಗ 10% ಇದು ಮಾಡತಾನ ಅಂತಂದ್ರ 10% ಬರ್ಕೊಡ್ರಿ. 0 0 ಕ್ಯಾನ್ಸಲ್, 5 10ಲೆ 50. ಈ ರೀತಿ ಮಾಡಿದ್ರು ಕರೆಕ್ಟ್. ಹಿಂಗ ಮಾಡಿದ್ರೆ 500 ಮೈನಸ್ ಮಾಡ್ಬೇಕು, 450. ಹಂಗ ಮಾಡಿದ್ರೆ ಡೈರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆಯತದ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಆಲ್ರೆಡಿ ಹಿಂದಿನ ಕ್ವಶನ್ ಇದನ್ನ ವಿಡಿಯೋದೊಳಗ ಬಿಡಿಸೇನಿ ನೋಡ್ರಿ. ಒಂದು ಆಯತದ ಉದ್ದ 20 ಸೆಂಟಿಮೀಟರ್ ಮತ್ತು ಅಗಲ 15 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ಕತ್ತಾರ. ನೋಡ್ರಿ, ಒಂದು ಆಯತ ಅಂದ್ರೆ ಯಾವ ರೀತಿ ಇರ್ತೈತಿ ಅಂತ ನಾನು ನಿಮ್ಗೆ ಹೇಳಿ. ಇದು ಆಯತ, ಹೌದಾ? ನಾವ್ ಹಿಂದೆ ಕೊಟ್ಟಾರ ಅವರ ಉದ್ದ 20 ಸೆಂಟಿಮೀಟರ್, ಉದ್ದ 20 ಸೆಂಟಿಮೀಟರ್ ಐತಿ. ಓಕೆ, ಅಗಲ ಎಷ್ಟೈತಿ? 15 ಸೆಂಟಿಮೀಟರ್. ನಮ್ಗೆ ಸುತ್ತಳತೆ ಕೇಳ್ತಾರ. ಇಲ್ಲಿ 20 ಅಂದ್ರೆ ಇಲ್ಲೂ 20 ಸೆಂಟಿಮೀಟರ್, ಇಲ್ಲಿ 15 ಸೆಂಟಿಮೀಟರ್ ಅಂದ್ರ ಇಲ್ಲೂ 15 ಸೆಂಟಿಮೀಟರ್ ಇರುತ್ತೆ. ಸುತ್ತಳತೆ ಬೇಕಾದ್ರೆ ಇವನ್ನೆಲ್ಲ ಪ್ಲಸ್ ಮಾಡಿಬಿಡುದ. 20 20 40 ಪ್ಲಸ್ 15 15 30. 40 ಪ್ಲಸ್ 30 ಎಷ್ಟಾಗ್ತದ? 70 ನಮ್ದು ಸರಿ ಉತ್ತರ ಆಗೈತಿ. ಸುತ್ತಳತೆ ಎಷ್ಟ್ರಿ? 70 ಸೆಂಟಿಮೀಟರ್. ಆಪ್ಷನ್ ನಂಬರ್ C3. ಓಕೆ, ನೆಕ್ಸ್ಟ್ ಕ್ವಶನ್. ಅವ್ರು ಏನಾದ್ರು ನಿಮ್ಗೆ ವಿಸ್ತೀರ್ಣ ಕೇಳಂತಂದ್ರ ಲೆಂತ್ ಇಂಟು ಬ್ರೆಡ್ತ್, ಇದನ್ನ ಅಗಲ ಇಂಟು ಉದ್ದ, ಇವ್ 2 ಇಂಟು ಮಾಡ್ರೆ ಮುಗಿತ್ತು. 20 15 2 ಎಷ್ಟು? 30 ಆಗ್ತದ. ಈ 0 ಆಸ್ ಇಟ್ ಈಸ್. 300 ಸ್ಕ್ವೇರ್ ಸೆಂಟಿಮೀಟರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆ 50ರಿಂದ 60ಕ್ಕೆ ಹೆಚ್ಚಾದರೆ ಶೇಕಡ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳ್ಕತ್ತ. ₹50 60ಕ್ಕೆ ಹೆಚ್ಚಾಗ್ತದ. ಎಷ್ಟು ಹೆಚ್ಚಾಯ್ತು? ₹10 ಹೆಚ್ಚಾಯ್ತು. ₹10 ಹೆಚ್ಚಾಯ್ತು. ಅವ್ರೇನ್ ಕೇಳ್ತಾರ? ಶೇಕಡ ಎಷ್ಟು ಹೇಳ್ತಾರೆ, ಎಷ್ಟು ಶೇಕಡ ಹೆಚ್ಚಾಯ್ತು ಅಂತ ಕೇಳ್ತಾರೆ. ಈಗ ಒಂದ್ ಸಂಖ್ಯೆ ₹50 ಐತಿ, ಎಷ್ಟು ಹೆಚ್ಚಾಯ್ತು? 60ಕ್ಕೆ ಹೆಚ್ಚಾಯ್ತು. 50ರಿಂದ 60 ಆತಂದ್ರೆ ಎಷ್ಟು ಹೆಚ್ಚಾಯ್ತು? ₹10 ಹೆಚ್ಚಾಯ್ತು. 50ಕ್ಕೆ ₹10 ಹೆಚ್ಚಾಯ್ತು. ಇದನ್ನ ಬಿಟ್ಟು ಬಿಡ್ರಿ. 50ಕ್ಕೆ ₹10 ಹೆಚ್ಚಾತಂದ್ರ ಪರ್ಸೆಂಟೇಜ್ ಬೇಕಾಯ್ತಿ 100%.
8% ಹೆಚ್ಚು ನಮ್ಗೆ ಗೊತ್ತಿಲ್ಲ. ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 50 ಏನಾಗ್ತದ ಕೆಳಗೆ ಬರ್ತದ, ಮ್ಯಾಗ 10 ಇಂಟು 100 ಮ್ಯಾಲ ಬರ್ತದ. 0 0 ಕ್ಯಾನ್ಸಲ್, 5 1 5 5 2 10 ಈ 0 20% ಏನಾಗ್ತದ, ಇದು ಹೆಚ್ಚಾಗ್ತದೆ. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ ಈಜಿ ಅದ ನೋಡ್ರಿ. ಇದೇನ 5 ಸ್ಕ್ವೇರ್ ಇದೆ, 5 ಸ್ಕ್ವೇರ್ ಪ್ಲಸ್ ರೂಟ್ 81. ಈ ರೀತಿ ಇದ್ದಾಗ ಇದ್ರ ವರ್ಗ ಎಷ್ಟಾಗುತ್ತೆ ನೋಡ್ರಿ? 5 ವರ್ಗ 25 ಆಗ್ತದೆ ಪ್ಲಸ್ ಇದ್ರ ವರ್ಗ ಮೂಲ ಎಷ್ಟಾಗೈತಿ? ಇಲ್ಲಿ ಇದರ ವರ್ಗ ಹಿಂಗಿದ್ರ ವರ್ಗ ಕಂಡಿಡ್ಬೇಕು. 5 5 25. ಇದ್ರ ವರ್ಗ ಮೂಲ ಕಂಡಿಡ್ಬೇಕು. ಸ್ಕ್ವೇರ್ ರೂಟ್ ಅಂದ್ರೆ ಎಷ್ಟು ಸ್ಕ್ವೇರ್ ರೂಟ್ ಇದೆ? ಇದ್ರ ಸ್ಕ್ವೇರ್ ರೂಟ್ ಎಷ್ಟಾಗ್ತದ? 9 9 9 80 ಅಂದ್ರೆ 9 ಆಗ್ತದೆ. 25 ಪ್ಲಸ್ 9 ಮಾಡಿದ್ರ ಆನ್ಸರ್ ಏನಾಗ್ತದೆ? 34 ಅನ್ನೋದು ನಮ್ದು ಸರಿ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ B2. ಕ್ವಶನ್ಸ್ ಅಂತೂ ಭಾಳ ಈಜಿ ಇದಾವ, ಡೆಡ್ ಈಜಿ ಇದಾವ. ನಾನು ನಿಮಗೆ ಮೊದಲೇ ಹೇಳ್ತಿದ್ದಿ, ಏನ್ ಹೇಳ್ತಿದ್ನಿ? ಆರ್ಮಿ ಕ್ವಶನ್ಸ್ ಭಾಳ ಈಜಿ ಬರ್ತಾವು, ನೀವು ಸುಳ್ಳ ಅಪ್ಲೈಡ್ ಮಾಡ್ಕೊತ ಹೋಗಕ್ ಹೋಗ್ಬೇಡ್ರಿ. ಕ್ವಶನ್ ತಂದದ್ ನೋಡಿ ಇವ್ರು ಈಜಿ ಹೇಳ್ತಾರ ನಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಆರ್ಮಿ ಕ್ವಶನ್ಸ್ ಈಜಿನ ಇರ್ತಾವ. 10th ಲೆವೆಲ್ ನಮ್ಮ ಹುಡುಗರಿಗೆ ಇವು ಬರಂಗಿಲ್ಲ ಕೆಲವೊಬ್ರಿ. ನಾವು ಓದ್ಬೇಕಾದ್ರೆ ನಮಗೂ ಅವಾಗ ಇಂಥವನು ಬಂದಿರ್ಲಿಲ್ಲ, ಆಯ್ತಾ? ನೆಕ್ಸ್ಟ್ ಕ್ವಶನ್, ₹2000 ಮೇಲೆ 5% ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಏನ್ ಕೇಳ್ತಾರೆ ನಮ್ಗೆ ಇಲ್ಲಿ? ಸರಳ ಬಡ್ಡಿ ಕೇಳ್ತಾರ. ಸರಳ ಬಡ್ಡಿ ಫಾರ್ಮುಲಾ ಐತಿ PTR ಡಿವೈಡೆಡ್ ಬೈ 100. 90% ಆರ್ಮಿ ಎಕ್ಸಾಮ್ ಒಳಗ ಸರಳ ಬಡ್ಡಿನ ಕೇಳ್ತಾರ. ಯಾವ್ದು ಇದನ್ನ ಕೇಳಂಗಿಲ್ಲ, ಪ್ರಿನ್ಸಿಪಲ್ ಕೇಳಂಗಿಲ್ಲ, ಟೈಮ್ ಕೇಳಂಗಿಲ್ಲ, ರೇಟ್ ಕೇಳಂಗಿಲ್ಲ. ಮ್ಯಾಕ್ಸಿಮಮ್ ಏನ್ ಕೇಳ್ತಾರ? ಸರಳ ಬಡ್ಡಿ ಕೇಳ್ತಾರ. ಪ್ರಿನ್ಸಿಪಲ್ ಎಷ್ಟದ? 2000 ರೂಪಾಯಿ ಅದ, 2000 ಬರ್ಕೊಳ್ಳಿ. ಟೈಮ್ ಎಷ್ಟದ? 4 ವರ್ಷ ಇಂಟು 4 ವರ್ಷ ಬರ್ಕೊಳ್ಳಿ. 2000 ಇಂಟು 4 ವರ್ಷ. ರೇಟ್ ಎಷ್ಟದ? 5% ಡಿವೈಡೆಡ್ ಬೈ 100. ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 5 4 20, 22 40 ಈ 0 ಆಸ್ ಇಟ್ ಈಸ್. ನಮ್ಮ ಸರಳ ಬಡ್ಡಿ ಎಷ್ಟಾಗ್ತದ ಅಂತಂದ್ರ 400 ಆಗ್ತದ. ಆಪ್ಷನ್ ನಂಬರ್ C3 ಆಪ್ಷನ್ ಇಸ್ ರೈಟ್ ಆನ್ಸರ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್. 6 ಸಂಖ್ಯೆಗಳ ಸರಾಸರಿ 16 ಆದರೆ ಅವುಗಳ ಮೊತ್ತ ಎಷ್ಟೊತ್ತಿಗೆ ಕೇಳಕತ್ತ? 6 ಸಂಖ್ಯೆಗಳ ಸರಾಸರಿ 16 ಅಂತಂದ್ರೆ ಅವುಗಳ ಮೊತ್ತ ಕೇಳ್ತಾರಂದ್ರ 6 ಇಂಟು 16 ಮಾಡಿದ್ರೆ ಮುಗಿತು. 16 6 ಎಷ್ಟು? 16 6 9 6 ನಮ್ದು ಸರಿ ಉತ್ತರ ಆಗ್ತದೆ. ಏನದು ಆಪ್ಷನ್ ಫಾರ್ಮುಲಾ ಏನೈತೆ ಅಂತಂದ್ರೆ 6 ಸಂಖ್ಯೆ ಅಂದ್ರೆ ಒಟ್ಟು ಸಂಖ್ಯೆ ಇಂಟು ಸರಾಸರಿ. ಸರಾಸರಿ ಇಂಟು ಸಂಖ್ಯೆ ಮಾಡಿದ್ರೆ ಮೊತ್ತ ಸಿಗ್ತೈತಿ, ಆಯ್ತಾ? ಆಪ್ಷನ್ ನಂಬರ್ B2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ರೇಷಿಯೋ ಮ್ಯಾಲ್ ಕ್ವಶನ್ಸ್ ಈ ರೀತಿ ರೈಸ್ ಆಗ್ತಾವ. ಈ ರೀತಿ ಕ್ವಶನ್ ಬಂದಾಗ ನಿಮ್ಗೆ ಸ್ವಲ್ಪ ಮಾಡಾಕ ಟಫ್ ಆಗುದು. ಅದನ್ನ ಯಾವ ರೀತಿ ನಾ ಈಸಿಯಾಗಿ ಬಿಡಿಸ್ಬೇಕು ಎಂಬುದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಈ ಎ ಐತಿ, ಬಿ ಐತಿ, ಇಲ್ಲಿ BC ABC ಇದಾವ. ಟೋಟಲ್ ABC ಇದಾವು. ಇದ್ರ A ಅನುಪಾತ B ಅನುಪಾತ C ಅಂತ ಬರ್ಕೊಡ್ರಿ. ಈಗ AB ಏನ್ ಕೊಟ್ಟಾರ? A ಅನುಪಾತ B ಏನ್ ಕೊಟ್ಟಾರ? ನಮ್ಗೆ 5 ಅನುಪಾತ 6 ಅಂತ ಕೊಟ್ಟಾರ. ಓಕೆ, ಇಲ್ಲಿ BC ಏನ್ ಕೊಟ್ಟಾರ? ನಮ್ಗ 3 ಅನುಪಾತ 4 ಕೊಟ್ಟಾರ. B ಎಲ್ಲಿ ಐತಿ? B 3 ಐತಿ, C 4 ಐತಿ. ಈ ರೀತಿ ಬರ್ಕೊಂಡ್ರಿ. ಹಾಗಿದ್ರೆ ಸರ್ ಇಲ್ಲಿ ಖಾಲಿ ಐತಿ, ಇಲ್ಲಿ ಖಾಲಿ ಐತಿ. ಹಾಗಿದ್ರೆ ಇಲ್ಲಿ ಒಂದು ಗುಡಿಸ್ಲಾಕ ನೋಡ್ರಿ, ನಾಕ್ ಹೋಗ್ಬೇಡ್ರಿ. ಇದು 3 ಐತಲ್ಲ, ಈ 3ಅನ್ನ ಇಲ್ಲಿ ಇಡದ, ಇಲ್ಲಿ 6 ಐತಿ, ಇದು 6 ಇಡು. ಅದ್ರ ಬಾಜು ಸಂಖ್ಯೆ ಅಲ್ಲಿ ಕಂಟಿನ್ಯೂ ಮಾಡ್ಬಿಡೋದು. ಓಕೆ, 5 3 ಎಷ್ಟು? 15, 6 3 18, 6 4 24. ನಮ್ಗೆ ಏನ್ ಕೇಳಕತ್ತಾರ ಇವ್ರೀಗ? ABC 3 ಕೇಳ್ತಾರ. ABC 3 ಕೇಳಕತ್ತಂದ್ರೆ ಆಪ್ಷನ್ ಕಾಣಕತ್ತೇನೆ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರ ಇವ್ 3 ಒಂದ ಮಧ್ಯ ಕಟ್ಟ ಹಾಕಾವ್. ನಂಗೆ ಕಟ್ತಾ ಯಾವ ಮಧ್ಯ ಹಾಕ ನೋಡ್ರಿ? 3 ಮಧ್ಯ ಹಾಕ ನೋಡ್ರಿ. 3 5 15, 3 6 18, 3 8 24. ನೆಕ್ಸ್ಟ್ 3 ಒಂದ ಮಧ್ಯ ಹೋಗಂಗಿಲ್ಲ. 2 ಒಂದ ಮಧ್ಯ ಹಾಕೋ ಅಂತೇಳಿ 2 ಒಂದ ಮಧ್ಯ ಕಟ್ತಾ ಹೊಡಿಂಗಿಲ್ಲ. ಹೋದ್ರೆ 3 ಒಮ್ಮೆ ಹೋಗ್ಬೇಕು.
ಅವರ ಎ ಬಿ ಸಿ ಕೇರ್ ಅಂದ್ರೆ ಎ ಬಿ ಸಿ ಎಷ್ಟಾಯ್ತು 5:6:8 5:6:8 ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಒಂದ್ ವೇಳೆ ಏನಾದ್ರೂ ಎ ಸಿ ಅಷ್ಟೇ ಕೇರ್ ಅಂದ್ರೆ 5:8 ಬಿ ಸಿ ಕೇರ್ ಅಂದ್ರೆ 6:8 ಎ ಬಿ ಕೇರ್ ಅಂದ್ರೆ 5:6 ಈ ರೀತಿ ಇದನ್ನ ಮಾಡ್ಕೊಂತ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಏನದ 2 ಗಂಟೆಗಳು 5 ಸೆಕೆಂಡ್ ಮತ್ತು 6 ಸೆಕೆಂಡ್ ಅಂತರದಲ್ಲಿ ಬಾರಿಸುತ್ತವೆ. ಹಾಗಾದ್ರೆ ಎರಡು ಒಟ್ಟಿಗೆ ಯಾವಾಗ ಬಾರಿಸ್ತವೆ ಅಂತ ಕೇಳ್ತಾರೆ. ಈ ರೀತಿ ಕ್ವಶನ್ ಕೇಳಿದಾಗ ನಾವ್ ಏನ್ ಮಾಡ್ಬೇಕಂದ್ರ ಅವ್ ಎರಡೂ ಎಲ್ಸಿಎಂ ತಗ್ಬಿಡುದು. 5 6 ಎಲ್ಸಿಎಂ ಎಷ್ಟ್ ಆಗ್ತದ ನೋಡ್ರಿ, 5 6 ಎಲ್ಸಿಎಂ 30 ಆಗ್ತದ. ಎರಡು ಏನಾಗ್ತದ 30 ಸೆಕೆಂಡ್ಗೊಮ್ಮೆ ಎರಡು ಸೇರಿ ಬಾರಿಸ್ತಾವ. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇವತ್ತ ಇಷ್ಟು ಕ್ವಶನ್ ಆಯ್ತು. ನೆಕ್ಸ್ಟ್ ಮುಂದಿನ ವಿಡಿಯೋ ನಾನು ತೊಗೊಂಬರ್ತೀನಿ. ನೆಕ್ಸ್ಟ್ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಕ್ವಶನ್ಸ್, ಈ ರೀತಿ ಜಸ್ಟ್ ಇಂಥ ಈಜಿ ಕ್ವಶನ್ಸ್ ಬರಕತ್ತಾವ. ಯಾರು ಗೊಂದಲಕ್ಕೆ ಒಳಗಾಗದೆ ಮ್ಯಾಥ್ಸ್ ಕ್ವಶನ್ ನ ಔಟ್ ಆಫ್ ಔಟ್ ಮಾಡ್ಕೊಳ್ರಿ. ಯಾಕಂದ್ರೆ ಕ್ವಶನ್ ಭಾಳ ಈಜಿ ಬರಕತ್ತ, ಅಪ್ಲೈಡ್ ಕ್ವಶನ್ ಜಾಸ್ತಿ ಇಲ್ಲ. ಹಂಗೇನಾದ್ರೂ ಅಪ್ಲೈಡ್ ಕ್ವಶನ್ ಬಂದಿದ್ದು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ತೊಗೊಂಬರ್ತೀನಿ ಮತ್ತೆ. ಓಕೆ, ಜಾಸ್ತಿ ಈಜಿ ಬರಕತ್ತಾವ ಅವನ್ನೆಲ್ಲ ಮಾಡ್ರಿ. ಅಪ್ಲೈಡ್ ಕ್ವಶನ್ಸ್ಗಳು ತೊಡೆ ಬಂದಾವ, ಅವನ್ನ ನೆಕ್ಸ್ಟ್ ವಿಡಿಯೋದಾಗ ತಂದು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.